ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ಸ್ಟಿಚ್ ಮಾಡಿದಂಥ ಬ್ಲೌಸ್ಗಳನ್ನ ತೋರಿಸ್ಲಿಕ್ಕತ್ತೇನೆ ರೀ. ಈ ಒಂದು ಬ್ಲೌಸ್ಗಳು ಭಾಳ ಡಿಫ್ರೆಂಟ್ ಪ್ಯಾಟರ್ನ್ ಒಳಗೆ ಅದಾವ್ರಿ. ನಿಮ್ಗೆ ತೋರಿಸ್ಲಿಕ್ಕತ್ತೀನಿ. ಯಾಕಂದ್ರೆ ಭಾಳ ಜನ ಕಸ್ಟಮರು ಒಬ್ಬೊಬ್ಬರು ಒಂದು ಪ್ಯಾಟರ್ನ್ ಒಳಗೆ ಸ್ಟಿಚ್ ಮಾಡಿಸಿರ್ತಾರೆ. ಒಬ್ಬರು ಪ್ರಿನ್ಸಸ್ ಕಟ್ ಬ್ಲೌಸ್ಗಳನ್ನ ಹೊಲಿಸಿದ್ರೆ ಇನ್ನೊಬ್ರು ಫೋಟಕ್ಸಿನ ಬ್ಲೌಸ ಬೇಕಂತಾರೆ. ಪ್ರಿನ್ಸಸ್ ಕಟ್ ಅವ್ರಿಗೆ ಹೊಂದಂಗಿಲ್ಲ ರೀ. ಕೆಲವೊಬ್ರು ಬೋಟ್ ನೆಕ್ಕಿನ ಬ್ಲೌಸ್ಗಳನ್ನು ಭಾಳ ಸ್ಟಿಚ್ ಮಾಡಿಸ್ಕೊಳಕುಂತಾರೆ. ಈಗೀಗೆಲ್ಲಾನು ಬೋಟ್ ನೆಕ್ ಬ್ಲೌಸು, ಪ್ರಿನ್ಸಸ್ ಕಟ್ ಬ್ಲೌಸು ಈ ಥರ ಸ್ಟಿಚ್ ಮಾಡಿಸ್ಲಿಕ್ಕತ್ತಾರ್ರಿ. ಬಟ್ ಕೆಲವೊಬ್ಬರಿಗೆ ನಮಗೆ ಫೋಟಕ್ಸ್ ಬ್ಲೌಸ ಬೇಕು, ನಮ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ ಬೇಕು ಅನ್ನೋ ಒಂದು ಪ್ಯಾಟರ್ನ್ ಅವ್ರು ತಲೆಯೊಳಗೆ ಇಟ್ಕೊಂಡ್ಬಿಡ್ತಾರೆ. ಅದ ಬ್ಲೌಸ ಅವ್ರಿಗೆ ಪರ್ಫೆಕ್ಟ್ ಆಗ್ತೈತಿ ಅಂತ ಅಂದ್ಕೊಂಡಿರ್ತಾರೆ. ಅದ್ರೊಳಗೂ ನನಗೆ ಒಬ್ಬ ಕಸ್ಟಮರ್ ಬಂದಿದ್ರು. ಅವರು ನನಗೆ ಏನಂದ್ರೆ, ಮೇಡಮ್ ನನಗೆ ಬೋಟ್ ನೆಕ್ ಹೊಲಿಸ್ಕೊಳ್ಳಿಕ್ಕಂತ ಇಷ್ಟ ಐತ್ರಿ, ಬಟ್ ನನಗೆ ಪ್ರಿನ್ಸಸ್ ಕಟ್ ಬೇಡ, ನನಗೆ ಫ್ರಂಟ್ ಫೋಟಕ್ಸ್ ಬ್ಲೌಸನ ಬೇಕು. ಫೋಟಕ್ಸ್ ಬ್ಲೌಸ್ ಇಟ್ಟು ಬೋಟ್ ನೆಕ್ ಹೊಲ್ಯಾಕೆ ಆಗ್ತೈತೇನ್ರಿ, ಹೊಲ್ಯಾಕೆ ಬರ್ತೈತೇನ್ರಿ. ಆಮೇಲೆ ನನಗೆ ಫ್ರಂಟ್ ಉಕ್ಸ್ ಇರಲಿ, ಬ್ಯಾಕ್ ಉಕ್ಸ್ ಬೇಡ, ಫ್ರಂಟ್ ಎಲ್ಲ ನನಗೆ ಕ್ಲೋಸ್ ಬ್ಯಾಡ್ರಿ, ಪರ್ಫೆಕ್ಟ್ ನನಗೆ ನೀಟಾಗಿ ಕುಂದ್ರಂಗಿಲ್ಲ, ಹಂಗೆ ಕಂಫರ್ಟೇಬಲ್ ಇಲ್ಲ. ಬ್ಯಾಕ್ ಉಕ್ಸ್ ಬೇಡ, ಫ್ರಂಟ್ ಉಕ್ಸನ ಇರಲಿ, ಆದ್ರೆ ಬೋಟ್ ನೆಕ್ ಇಡ್ರಿ. ಆಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ಬೇಡ, ಫೋಟಕ್ಸ್ ಇರಲಿ ಅಂತ ಅವ್ರು ನನಗೆ ಹೇಳಿದ್ರು. ಈಗ ನಮ್ದು ಟೇಲರ್ಸ್ ಆದವ್ರದ್ದು ಏನಿರ್ತೈತೆ ಅಂದ್ರೆ, ಕಸ್ಟಮರ್ ಏನು ಹೇಳಿರ್ತಾರೆ ಅದನ್ನ ಸ್ಟಿಚ್ ಮಾಡಿ ಕೊಡೋದು ನಮ್ದು ಇದನ್ನ ಇರ್ತೈತ್ರಿ. ಅದು ಅವ್ರು ಹೇಳ್ದಂಗೂ ನಮಗೆ ಹೊಲಿಲಿಕ್ಕೆ ಬರ್ತೈತ್ರಿ. ಇವಾಗ ಅವ್ರದ್ದು ಆದ ಸಾದಾ ಬ್ಲೌಸ್ಗಳನ್ನ ತೋರಿಸ್ಲಿಕ್ಕತ್ತೇನೆ ರೀ. ನಿಮ್ಗೆ 2 ಸಾದಾ ಬ್ಲೌಸ್ ಕೊಟ್ಟಿದ್ರಿ ಅವರು. ನಾರ್ಮಲಾಗಿ ರೌಂಡ್ ನೆಕ್ ಇಟ್ಟು ಫೋಟಕ್ಸಿನ ಬ್ಲೌಸು, ಆದ್ರೆ ಅವ್ರು ಯಾವಾಗಲೂ ಫ್ರಂಟ್ ಓಪನ್ ಇಡಿಸ್ಕೊಂಡಿರ್ತಾರೆ, ಫ್ರಂಟ್ ಉಕ್ಸ ಇಡಿಸ್ಕೊಂಡಿರ್ತಾರೆ. ಈ ಥರ ಸಾದಾ ಬ್ಲೌಸ್ ನೋಡ್ರಿ ಎಷ್ಟು ನೀಟಾಗಿ ಬಂದಾವಂದ್ರೆ ಸಾದಾ ಬ್ಲೌಸು. ಬಟ್ಟೆನೂ ಅಷ್ಟು ಚಲೋ ಇದ್ದು ರೀ. ಅವರು 2 ಸಾದಾ ಬ್ಲೌಸ್ನ ನಾನು ಹೊಲಿದೆ. ನಾನು ಈ ಒಂದು ಪ್ಲೇನ್ ಬ್ಲೌಸ್ಗಳಿಗೆ ನಾನು 150 ರೂಪಾಯಿ ಚಾರ್ಜ್ ಮಾಡ್ತೀನಿ. ನಿಮಗೆ ಹೋದ ವಿಡಿಯೋದಾಗ ಹೇಳಿದೆ ನಾನು ಬ್ಲೌಸ್ಗಳಿಗೆ ಎಷ್ಟೆಷ್ಟು ರೂಪಾಯಿ ನಾನು ತೊಗೋತೀನಿ ಅಂತ ಹೇಳಿದ್ದೆ, ಬಟ್ ಪ್ಲೇನ್ ಬ್ಲೌಸ್ ಇದು ಹೇಳಿದ್ದಿಲ್ಲ, ಅದಕ್ಕೆ ನಿಮ್ಗೆ ಹೇಳಿದೆ. ಲೈನಿಂಗ್ ಬ್ಲೌಸ್ನ 350 ರೂಪಾಯಿ ತೊಗೊಂಡ್ರೆ, ಬಟ್ ನಾ ಪ್ಲೇನ್ ಬ್ಲೌಸಿಗೆ 150 ರೂಪಾಯಿ ತೊಗೋತೀನಿ. ಲೈನಿಂಗ್ ಬ್ಲೌಸ್ ನಮ್ಮ ಧಾರವಾಡದಾಗ ನಿಮ್ಗೆ ಗೊತ್ತಿರೋ ಹಂಗೆ ಜಾಸ್ತಿ ಅಮೌಂಟ್ ಐತ್ರಿ, 500-600 ರೂಪಾಯಿ ತೊಗೋತಾರೆ. ಆಮೇಲೆ ಅವ್ರನ್ನ ಲೈನಿಂಗ್ ಬ್ಲೌಸ್ಗಳ ನನಗೆ ಕೊಟ್ಟಿದ್ರು. ಎಲ್ಲನೂ ಡಿಫ್ರೆಂಟ್ ಪ್ಯಾಟರ್ನು, ಬೇರೆ ಬೇರೆ ಶೇಪ್ ಇಟ್ಬಿಟ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡೇನಿ. ಆಮೇಲೆ ಅವ್ರದ್ದೇನಿಂದ್ರೆ ನನಗೆ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳಿದ್ರು, ಪ್ರಿನ್ಸಸ್ ಕಟ್ ಬ್ಯಾಡ್ರಿ, ನನಗೆ ಫೋಟಕ್ಸೇ ಇರಲಿ, ಆಮೇಲೆ ಬ್ಯಾಕ್ ಸೈಡು ಬೋಟ್ ನೆಕ್ ಇರಲಿ, ಫ್ರಂಟ್ ಸೈಡು ಬೋಟ್ ನೆಕ್ ಇರಲಿ, ಬಟ್ ಫ್ರಂಟ್ ಏನೈತಲ್ಲ ಉಕ್ಸ್ ಹಚ್ಚ್ರಿ, ನನಗೆ ಅದು ಕ್ಲೋಸ್ ಬೇಡ, ಬ್ಯಾಕ್ ಓಪನ್ ಬೇಡ, ನನಗೆ ಫ್ರಂಟ್ ಓಪನ್ ಇರಲಿ ಅಂತ ಹೇಳಿದ್ರು. ನೋಡ್ರಿ, ಅವ್ರಿಗೆ ಏನು ಮಾಡಿದೆ, ನಾನು ಫ್ರಂಟ್ ಉಕ್ಸ್ ಹಚ್ಚಿನ ಸ್ಟಿಚ್ ಮಾಡೀನಿ, ಬಟ್ ಅವ್ರಿಗೆ ಬೋಟ್ ನೆಕ್ ಇಟ್ಟೀನಿ. ಬೋಟ್ ನೆಕ್ನು ಅವ್ರು ಹೆಂಗಂದ್ರೆ, ಜಾಸ್ತಿ ನಮ್ಗೆ ಹತ್ತಿನೂ ಬೇಡ ಬೋಟ್ ನೆಕ್, ಸ್ವಲ್ಪ ಬೋಟ್ ನೆಕ್ ಐತಿ ಅನ್ನೋರ್ಗತೆ ಇರಲಿ, ಸ್ವಲ್ಪ ರೌಂಡಾಗೆ ಇಡ್ರಿ ಅದನ್ನು ಅಂತ ಹೇಳಿದ್ರು. ಹಿಂಗೆ ನೋಡ್ರಿ, ನಾನು ಈ ಥರ ಶೇಪ್ ಮಾಡೇನಿ ಫ್ರಂಟ್ ನೆಕ್ಕು. ಆಮೇಲೆ ಬ್ಯಾಕ್ ನೆಕ್ಕನು ಬೋಟ್ ನೆಕ್ ಇಟ್ಬಿಟ್ಟು ಬ್ಯಾಕ್ ಸಣ್ಣದಾಗಿ ಸ್ಲಿಟ್ ಮಾಡೇನಿ. ನೋಡ್ರಿ, ಈ ಒಂದು ಬ್ಲೌಸ್ಗೆ ಇಷ್ಟ ಪ್ಯಾಟರ್ನ್ ಮಾಡಿಬಿಟ್ಟು ಮತ್ತು ಫೋಟಕ್ಸಿನ ಬ್ಲೌಸ್ನ ಹೊಲ್ದೇನಿ, ಪ್ರಿನ್ಸಸ್ ಕಟ್ ಹೊಲ್ದಿಲ್ಲ. ಈ ಥರನೂ ಸ್ಟಿಚ್ ಮಾಡ್ಬೋದ್ರಿ. ಅಥವಾ ಬ್ಯಾಕ್ ಸೈಡ್ ಒಂದು ಶೇಪ್ ಇಟ್ಟು ಫ್ರಂಟ್ ನಾವು ಪ್ರಿನ್ಸಸ್ ಕಟ್ ಬ್ಲೌಸ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಬೋದು. ಕಸ್ಟಮರಿಗೆ ಯಾವ ಕಂಫರ್ಟೇಬಲ್ ಇರ್ತೈತೆ ಆ ಥರ ನಾವು ಸ್ಟಿಚ್ ಮಾಡ್ಕೊಡ್ಬೋದು. ನೋಡ್ರಿ, ಟೇಲರ್ಸ್ ಆದವರು ಅದಕ್ಕೆ ಹೇಳೋದ್ರಿ, ನಿಮ್ಗೆ ಒಂದು ಬಿಟ್ಟು ಇನ್ನೊಂದು ಪ್ಯಾಟರ್ನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ ಕಲಿಯೋರು ಅಂತ. ಅದಕ್ಕೆ ಹೇಳೋದು. ನೋಡ್ರಿ, ಈ ಒಂದು ಬ್ಲೌಸ್ ಏನೈತಲ್ಲ, ಇದು ಕಾಟನ್ ಬ್ಲೌಸ್ ಇತ್ತು, ಮಸ್ತ್ ಅಂದ್ರೆ ಮಸ್ತ್ ಪ್ಯೂರ್ ಕಾಟನ್ ಬ್ಲೌಸ್ ಇತ್ತು. ನೋಡ್ರಿ, ಇದಕ್ಕೂ ಸಹ ಬೋಟ್ ನೆಕ್ ಫ್ರಂಟ್ ಇಟ್ಟೇನಿ, ಬ್ಯಾಕ್ ಸೈಡ್ ಈ ಥರ ಇದು ಬೋಟ್ ನೆಕ್ ಇಟ್ಬಿಟ್ಟು ಸ್ಲಿಟ್ ಗತೆ, ಅದು ಸಣ್ಣದು ಸ್ಲಿಟ್ ಮಾಡೀನಿ. ಇದು ಸ್ವಲ್ಪ ದೊಡ್ಡದು ಡ್ರಾಪ್ ಶೇಪ್ ಗತೆ ಇದು ಮಾಡಿಬಿಟ್ಟು ಉಕ್ಸ್ ಹಚ್ಚೇನ್ರಿ. ಬ್ಯಾಕ್ ಸೈಡ್ ಎಲ್ಲನೂ ಉಕ್ಸ ಹಚ್ಚೇನ್ರಿ, ಕಸಿ ಏನು ಹಚ್ಚಿಲ್ಲ. ಬ್ಯಾಕ್ ಸೈಡ್ ಉಕ್ಸ್ ಹಚ್ಬಿಟ್ಟು ಇದನ್ನು ಸ್ಟಿಚ್ ಮಾಡೀನಿ. ಅವ್ರೇನಂದ್ರೆ ನಾರ್ಮಲಾಗಿ ರೌಂಡ್ ನೆಕ್ ಹೊಲಿಸ್ಕೋತಾರೆ, ಬರೀ ರೌಂಡ್ ನೆಕ್ ರೀ. ಪ್ಲೇನ್ ಬ್ಲೌಸಿಗೆ ನಾ ಹೊಲ್ದೇನೆಲ್ಲ ಹಂಗೆ ಹೊಲಿಸ್ಕೊಳ್ಳೋ ಅಂತ ಕಸ್ಟಮರು ಇಷ್ಟಪಟ್ಟು ಇದ್ದ ಸಲೇನ ಅವರು ನನಗೆ ಬೋಟ್ ನೆಕ್ ಹೊಲಿದು ಕೊಡ್ರಿ, ಬಟ್ ನನಗೆ ಕಂಫರ್ಟೇಬಲ್ ಅಂದ್ರೆ ಫೋಟಕ್ಸ್ ಬ್ಲೌಸು, ಫೋಟಕ್ಸ್ ಇಟ್ಟ ಬೋಟ್ ನೆಕ್ ಹೊಲಿದು ಕೊಡ್ರಿ ಅಂತ ಹೇಳಿದರು. ಆಮೇಲೆ ಅವ್ರದ್ದು ಇದು ಒಂದು ಬ್ಲೌಸು ಅವರು ಇದ್ರೊಳಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಮಾಡಿಸಿದ್ರು. ಯಾಕಂದ್ರೆ ಅವ್ರು ಏನು ಮಾಡಿದ್ರು, ಬ್ಯಾಕ್ ಸೈಡೂ ಬೋಟ್ ನೆಕ್ ಇಟ್ಟು ಇದು ಡಿಫ್ರೆಂಟ್ ಶೇಪ್ ಮಾಡ್ರಿ, ಮತ್ತು ಇದ್ರೊಳಗೆ ನಮ್ಗೆ ಪೊಟ್ಲಿ ಬಟನ್ಸ್ ಅಟ್ಯಾಚ್ ಮಾಡ್ರಿ ಈ ಥರ ಅಂತ ಹೇಳಿದರು. ನಾನು ಅದನ್ನು ಆ ಕ್ಲಾತ್ನ ನೋಡಿದೆ, ಕ್ಲಾತ್ನು ಗಟ್ಟಿ ಇತ್ತು, ಪೊಟ್ಲಿ ಬಟನ್ಸ್ ಅಟ್ಯಾಚ್ ಮಾಡಿದ್ರು ತಡಿಯೋ ಹಂಗೆ ಕ್ಲಾತ್ ಇತ್ತದ. ಅದಕ್ಕೆ ನಾ ಏನು ಮಾಡಿದೆ, ಪೊಟ್ಲಿ ಬಟನ್ಸ್ ಅಟ್ಯಾಚ್ ಮಾಡಿದೆ, ಬ್ಯಾಕ್ ಸೈಡು ಈ ಥರ ಅಟ್ಯಾಚ್ ಮಾಡಿ ಸ್ಲೀವ್ಸಿಗೂ ಅಟ್ಯಾಚ್ ಮಾಡಿದೆ. ನೋಡ್ರಿ, ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ಲಿಕ್ಕತ್ತೈತಿ ಒಂದು ಬ್ಲೌಸು. ಅವರು ಇದ್ದ ಸಲೇನ ಡಿಫ್ರೆಂಟಾಗಿ ಬ್ಲೌಸ್ನ ಹೊಲಿಸ್ಯಾರ ನನ್ನ ಕಸ್ಟಮರ್. ಯಾಕಂದ್ರೆ ಅವ್ರು ನಾರ್ಮಲಾಗಿ ಯಾವಾಗ್ಲೂ ರೌಂಡ್ ನೆಕ್ ಇಟ್ಟ ಹೊಲಿಸ್ತಾರ. ಈವನ್ ಕಸಿನೂ ಬೇಡ, ಬ್ಯಾಕ್ ಸೈಡ್ ನನಗೆ ಕಟ್ಟೋವಂಥ ಕಸಿನೂ ಬೇಡ ಅಂತಲೇ ಹೇಳ್ತಾರೆ. ಅಷ್ಟು ಡೀಸೆಂಟಾಗಿ ಬ್ಲೌಸ್ಗಳನ್ನ ಹೊಲಿಸ್ತಾರೆ. ಅದ್ರೊಳಗೂ ಈಗ ಡೀಸೆಂಟಾಗಿ ಬೋಟ್ ನೆಕ್ ಬ್ಲೌಸ್ಗಳನ್ನೂ ಬಂದವು, ಅದು ಥರನೂ ಬ್ಲೌಸ್ ನಂಗೆ ಹೊಲಿದು ಕೊಡ್ರಿ ಅಂತ ಹೇಳಿದರೆ. ಯಾಕಂದ್ರೆ ಅವರು ನಾರ್ಮಲಾಗಿ ಟೀಚಿಂಗ್ ಮಾಡ್ಲಿಕ್ಕೆ ಅಂತೇಳಿ ಹೋಗ್ತಾರೆ, ಅವರು ಟೀಚರ್ ಅದಾರ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಡೀಸೆಂಟಾಗಿ ಅವರು ಡಿಸೈನ್ಗಳನ್ನ ಇಡಿಸ್ಕೊಂಡು ಬ್ಲೌಸ್ ಹೊಲಿಸ್ತಾರೆ. ಜಾಸ್ತಿ ಅವರು ಇದ್ರದ್ದು ಡಿಸೈನ್ ಮಾಡಿಸ್ಕೊಳ್ಳೋಂಗಿಲ್ಲ. ಅವರು ನಾರ್ಮಲಾಗಿ ಸಿಂಪಲಾಗಿ ಅವರು
ಪ್ಯಾಟರ್ನ್ ಮಾಡಿಸ್ಕೊಂಡು ಬ್ಲೌಸ್ಗಳನ್ನ ಹೊಲಿಸ್ಕೋತಾರೆ. ಆಮೇಲೆ ಸಾರಿನೂ ಹಾಗೆ ಅವರು ಡಿಸೆಂಟಾಗಿ ಕಾಟನ್ ಸಾರಿಗಳನ್ನ ಈ ಥರ ಯೂಸ್ ಮಾಡ್ತಾರೆ. ಈ ಒಂದು ಸಾರಿಗಳಿಗೆ ಈ ಥರ ಅವರು ಡಿಸೈನ್ಗಳನ್ನ ಇಡಿಸ್ಕೊಂಡು ನನ್ನ ಕಸ್ಟಮರ್ ಬ್ಲೌಸ್ಗಳನ್ನ ಹೊಲಿಸ್ಕೊಂಡ್ರೆ ಈ ಒಂದು ಡಿಸೈನ್ ಈ ಒಂದು ಪ್ಯಾಟರ್ನ್ ನಿಮ್ಗೆ ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಹಂಗೆ ನನ್ನ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರಿಲಿಕ್ಕೆ ಹೋಗಬೇಡ್ರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕ್ರಿ. ನೋಡಿರಿ ಫ್ರೆಂಡ್ಸ್, ಈ ಥರ ಎಲ್ಲ ಡಿಫ್ರೆಂಟ್ ಬ್ಲೌಸ್ಗಳು ಇರ್ತಾವೆ. ಬಾಯ್ ಫ್ರೆಂಡ್ಸ್.